ಕಾಣುತ್ತೆ ನೋಡಿ, ಅದರಿಂದ ಸ್ಟ್ರೈಟ್ ಹೋಗಿ. ಅದರಿಂದ ಸ್ಟ್ರೈಟಾ? ಊಟ ಊಟ ಬಾಯ್. ಏನೋ ಆಗಿದೆ ಇಲ್ಲ ಸಮಥಿಂಗ್ ಏನೋ 1:30 ಮಿಸ್ಟ್ ನೋಡಿ, ಇಲ್ಲಿ ನೋಡಿ ಮಿಸ್ಟ್ ನೋಡಿ. ಮೊಟ್ಟೆ ಕ್ಯಾಪ್ಸ್ ಇಚ್ಚಿದ್ದಾರೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವಾಗ ಕಳ್ಸಕ್ ಬಂದಿದ್ದೀವಿ. ರೋಡ್ ಎಲ್ಲ ನೆಂದಿದೆ, ಮಿಸ್ಟ್ ಇರೋದಕ್ಕೆ ಫುಲ್ಲು ಮಿಸ್ಟ್ ಇದೆ. ಮಧ್ಯಾಹ್ನ 1 ಗಂಟೆ ಗಾಯ್ಸ್, ಇದು 1 ಗಂಟೆ. ಗೈಸ್ ನೋಡಿ, ಇಲ್ಲಿ ನೀರು ಬರ್ತಾ ಇದೆ, ಎಷ್ಟು ಬ್ಯೂಟಿಫುಲ್ ಇದೆ. ಏನೋ ಡಿಫ್ರೆಂಟ್ ಮೊಟ್ಟೆ ಕ್ಯಾಪ್ಸ್ ಇಟ್ಟಿದ್ದಾರೆ. ಏನೋ ಆಗಿದೆ ಇಲ್ಲ ಸಮಥಿಂಗ್ ಏನೋ. ಸುಮ್ಮನೆ ಫಾಲ್ಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ, ಬನ್ನಿ. ಈ ಕಡೆ ಹೋಗಿ, ಕಾಣುತ್ತೆ ನೋಡಿ, ಅದರಿಂದ ಸ್ಟ್ರೈಟ್ ಹೋಗಿ. ಅದರಿಂದ ಸ್ಟ್ರೈಟಾ? ಊಟ ಊಟ ಬಾಯ್. ಇಷ್ಟೇ ನೀರಿರೋದ್ರಿಂದ ನಾವು ಹೋಗ್ತಾ ಇಲ್ಲ, ಕ್ಯಾನ್ಸಲ್ ಮಾಡ್ತಾ ಇದೀವಿ. ತುಂಬಾ ಕಡಿಮೆ ನೀರಿದೆ. ಈ ಟೈಮಲ್ಲಿ ಹೋದ್ರೆ ಅಷ್ಟೊಂದು ವಾಟರ್ ಇರಲ್ಲ, ಅದಕ್ಕೆ ಸೊ ನಾವು ವಾಪಸ್ ಬರ್ತಾ ಇದ್ದೀವಿ. ನೀವು ಜುಲೈ ಮತ್ತೆ ಆಗಸ್ಟ್ ಅಲ್ಲಿ ಜಾಸ್ತಿ ಮಳೆ ಬರುತ್ತಲ್ಲ, ಆ ಸೀಸನ್ ಅಲ್ಲಿ ಬನ್ನಿ, ತುಂಬಾ ನೀರಿರುತ್ತೆ ಆ ಟೈಮಲ್ಲಿ. ಅವರೇ ನಮ್ಮನ್ನು ಹಾಗೆ ದಾರಿಲಿ ಇಲ್ಲೊಂದು ಟೆಂಪಲ್ ಕಾಣಿಸ್ತು, ಕಲ್ಲಿನ ಟೆಂಪಲ್, ಇಂಟ್ರೆಸ್ಟಿಂಗ್ ಆಗಿದೆ, ಒಳಗೋಗೋಣ ಬನ್ನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಟೆಂಪಲ್, ಫುಲ್ ಕಲ್ಲಿಂದು. ಏನೋ ಬರ್ದಿದ್ದಾರೆ ಇಲ್ಲಿ, ಮುನಿಶ್ರೀ ಆಚಾರ್ಯ ಮಹಿಮಾ ಸಾಗರರ ಶುಭ ಆಶೀರ್ವಾದದಿಂದ ನಿರ್ಮಾಣವಾದ 16 ಸ್ವಪ್ನಗಳ ವಿಶಿಷ್ಟ ಮಾನಸ್ತಂಭ. ಸಕ್ಕತ್ತಾಗಿದೆ ಮಾತ್ರ. ಬ್ಯೂಟಿಫುಲ್, ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ನೋಡಿ ಮರೈತಿ. ಎಲ್ಲ ಗುಡ್ಡಗಳು ಫುಲ್ಲು, ಈ ಕಡೆ ಟೆಂಪಲ್ಲು. ಈ ಊರವ್ರಿಗೆ ಮಾತ್ರ ನೆಮ್ಮದಿ. ಈ ಟೆಂಪಲ್ ಏನಾದರೂ ಬಂತು ಅವ್ರು ಕೂತ್ಕೊಂಡ್ರೆ. ನೀವು ಈ ಕಡೆ ಬಂದರೆ ಹಾಗೆ ನೋಡ್ಕೊಂಡು ಹೋಗಿ, ಜಸ್ಟ್ ತುಂಬ ಚೆನ್ನಾಗಿದೆ. ಯೂನಿಕ್ ಟೆಂಪಲ್, ಆ್ಯಕ್ಚುಲಿ ಯೂನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ, ಏನೋ ಸಕ್ಕತ್ತಾಗಿದೆ. ಮೇಲೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಊರ ಕೆಲಸ ಇಟ್ಟಿದ್ದಾರೆ ಮೇಲೆ. ಇದಕ್ಕೇನೋ ಇತಿಹಾಸ ಇದೆ ಅನ್ಸುತ್ತೆ ಕಣೆ. ನಾವಿಲ್ಲಿ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಒಂದು ಕೆಫೆಗೆ ಹೋಗ್ತಾ ಇದ್ದೀವಿ. ತುಂಬ ಕ್ಯೂಟ್ ಆಗಿದೆ, ಕೆಫೆಗೆ ಹೋಗೋಣ ಬನ್ನಿ. ಗೈಸ್, ನಾವು ಕಾಫಿ ಕುಡಿಯೋದಕ್ಕೆ ಈ ಕೆಫೆಗೆ ಬಂದಿದ್ದೀವಿ. ಕಾಫಿ ಕುಡ್ದಾಯ್ತು, ಹೊರಡಬೇಕು. ಕೆಫೆ ನೇಮ್ ಏನು? ಸುಧಾಸ್ ಕೆಫೆ. ತುಂಬ ಚೆನ್ನಾಗಿದೆ. ಕಳಸದಲ್ಲಿರೋ ಸಂಸೆ ಎಸ್ಟೇಟ್ಗೆ ಹೊರಡ್ತಾ ಇದ್ದೀವಿ. ಹೇಗಿದೆ ಅಂತ ನೋಡೋಣ ಬನ್ನಿ. ಫುಲ್ ಕಾಫಿ ಎಸ್ಟೇಟು ಮಸ್ತಾಗಿದೆ. ಆಲ್ರೆಡಿ ಇವಾಗ ಈವ್ನಿಂಗ್ ಆಗಿದೆ, ನಾವು ಈವ್ನಿಂಗ್ ಬಂದಿದ್ದೀವಿ. ನಾವು ಸಂಸೆ ಎಸ್ಟೇಟ್ಗೆ ಹೋಗೋದು ಒಂದು 20 ಮಿನಿಟ್ಸ್ ಆಗುತ್ತೆ. ಕಳಸದಿಂದ ಎಕ್ಸಾಕ್ಟ್ಲಿ ಒಂದು 8 ಕಿಲೋಮೀಟರ್. ಎಕ್ಸೈಟೆಡ್, ಯಾಕಂದರೆ ಲವ್ ಮಾಕ್ಟೇಲ್ ಮೂವಿ ರಿಲೀಸ್ ಆದಾಗಿಂದ ಆ ಎಸ್ಟೇಟ್ಗೆ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು. ಇವತ್ತು ಆ ಎಸ್ಟೇಟ್ಗೆ ಹೋಗ್ತಿದ್ದೀವಿ. ಅದು ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀವಿ. ವೈಟ್ ಅಂಡ್ ವಾಚ್. ಬೈಕ್ ಹೊಡಿಯೋಕ್ಕೆ ಹೇಳಿ ಗೈಸ್, ನಿಲ್ಕೋದು ಮ್ಯಾಟ್ರೇ ಅಲ್ಲ, ಸ್ಕಿಲ್ ಇಂಪಾರ್ಟೆಂಟು. ಏನು ನಿಲ್ಲಬೇಕು? ಕಾಲು ನಿಲ್ಕುತ್ತಾ ಅಂತ ಕೇಳ್ತಾ ಇದ್ದಾನೆ. ಏನು ಕಾರ್ ಹೊಡಿಯೋದು ಹೇಳ್ಕೊಡು ಡ್ರೈವಿಂಗು ಅಂತ ಅಂದರೆ ಇವ್ನಿಂಗೆ ಅನ್ನೋದಕ್ಕಾದ್ರೂ ಕಾರ್ ಹೊಡಿಯೋದು ಕಲಿಬೇಕು ನಾವು. ನೀನು ಯಾವಾಗ ಕಾರ್ ಹೊಡೆಯೋದು, ನಾವು ಯಾವಾಗ ಅದನ್ನು ನೋಡೋದು? ನಾವಂತ ಕೂರಲ್ಲಪ್ಪ ಕಾರಲ್ಲಿ. ಅಯ್ಯೋ, ನಾನು ಸ್ಕೂಟಿ ಹೊಡೆದಿದ್ದೀನಿ, ಪ್ರವೀಣ ನಾನು ಕೇಳು. ಇಲ್ಲಪ್ಪ, ನಿಜ. ಯಾರು ಹಿಂದೆ ಕೂತಾಗ ಜಸ್ಟ್ ಸಪೋರ್ಟಿಗೆ ಕುತ್ಕೊಳ್ಳೋದಲ್ಲ, ಹಂಗಲ್ಲ. ಏನು ಗೊತ್ತಾ, ಮೈನ್ ಗುರಿ ಇರಬೇಕು, ಸ್ಕಿಲ್ಸು ಇಂಪಾರ್ಟೆಂಟು. ಅದೇ ಸ್ಕಿಲ್ಸ್ ಆಯಿತು.
ಸೈಕಲ್ ಓಡಿಸು ಸಾಕು. ಅಯ್ಯೋ ನಾವು ಸೈಕಲ್ ಓಡಿಸಿ ಈಜಾಡಿ ಬಿಟ್ಟಿದೀವಿ ಗೊತ್ತಾ. ಸೈಕಲ್ ಓಡಿಸೋದು ಗೊತ್ತು, ಈಜಾಡೋದು ನನಗೆ ಗೊತ್ತಿಲ್ಲಪ್ಪ. ನಾವು ಈಜಾಡಿ ಬಿಟ್ಟಿದೀವಿ, ಅದು ನಿಮಗೆ ನನಗೂ ಗೊತ್ತಿಲ್ಲ ಗೈಸ್, ಈಜಾಡೋದು ಗೊತ್ತಿಲ್ಲ ಸೈಕಲ್. ನಾನು 2ನೇ ಕ್ಲಾಸಿಗೆ ನಮ್ಮ ಮನೇಲಿ ಸೈಕಲ್ ಹೊರಗೆ ನಿಲ್ಸೋದು ಒಳಗೆ ನಿಲ್ಸೋದು ಹೊರಗೆ ನಿಲ್ಸೋದು ಅದು ಈಜಾಡೋದ? ಅವಾಗ ನನಗಿನ್ನೂ ಶಕ್ತಿನೇ ಇರಲಿಲ್ಲ. ಆದ್ರೂ ನನಗೆ ಸೈಕಲ್ ಅಂದ್ರೆ ಬಹಳ ಇಷ್ಟ ಅಲ್ಲ, ಅದಕ್ಕೆ ನಾನು ಹೊರಗೆ ನಿಲ್ಸ್ತಾ ಇದ್ದೆ. ಫಸ್ಟ್ ಆಫ್ ಆಲ್ ನಿನಗೆ ಈಜಕ್ಕೆ ಬರಲ್ಲ. ಸೈಕಲ್ ಅಲ್ಲಿ ಈಜಕ್ ಬರುತ್ತೆ, ನೀರಲ್ಲಿ ಈಜಕ್ ಬರಲ್ಲ. ಫೈನಲಿ ರೀಚ್ ಆಗಿದ್ದೀವಿ ಅಂಡ್ ಬ್ಯೂಟಿಫುಲ್ ಆಗಿದೆ. ನೋಡೋಣ ಬನ್ನಿ. ಜನ ಇದ್ದಾರೆ ನೋಡಿ ಗೈಸ್, ಇಲ್ಲಿ ಹೆವಿ ಜನ ಇದ್ದಾರೆ, ತುಂಬಾ ವೆಹಿಕಲ್ಸ್. ಬ್ಯಾಕ್ ಸೈಡ್ ಕಾಣ್ತಾ ಇದೆಯಲ್ಲ, ಇದೇ ಅದೇ ಸಂಸೆ ಎಸ್ಟೇಟ್. ಒಳಗೋಗೋಣ. ಒಳಗೆ ಬಿಡ್ತಾ ಇಲ್ವಾ? ನೋಡಿ ಗೈಸ್, ಇಲ್ಲಿ ಹೆಂಗ್ ವಿಡಿಯೋ ಮಾಡ್ತಿದ್ದೆ. ಒಳಗಡೆ ಬಿಟ್ಟಿಲ್ಲ, ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಯಾವಾಗ ಹೋಗೋದು ಗಾಯ ಅದ್ರೊಳಗೆ ನಾವು? ಅದೇ ಎಲ್ಲರೂ ಯಾಕೆ ಅಲ್ಲಿ ನಿಂತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಯಾರು ಮತ್ತೆ ಎಲ್ಲರೂ ಅಲ್ಲೇ ನಿಂತಿದ್ದಾರೆ, ಏನಕ್ಕಂತ ಗೊತ್ತಿಲ್ಲ ಗೈಸ್. ಬಟ್ ಎಲ್ಲರ ಕೈಲೂ ಟೀ ಇದೆ. ಅಲ್ಲೊಬ್ರು ಅಂಕಲ್ ಇದ್ದಾರಲ್ಲ, ಅವ್ರಿಗೆ ಕೇಳ್ಕೊಂಡು ಅದ್ರೊಳಗೆ ಹೋಗ್ಬೇಕಂತ ತುಂಬಾ ಆಸೆ ಆಗ್ತಿದೆ, ಸಕ್ಕದಾಗಿ. 5 ಗಂಟೆ ಮೇಲೆ ಬಿಡಲ್ಲ ಗೈಸ್ ಯಾರನ್ನು. ಸೊ ಅನ್ಫಾರ್ಚುನೇಟ್ಲಿ ನಾವು ಈ ಹೊರಗಡೆಯಿಂದನೇ ನೋಡ್ಕೊಂಡು ಹೋಗ್ಬೇಕು, ಬೇರೆ ಏನು. ಬಟ್ ಹೊರಗಡೆಯಿಂದನೂ ಚೆನ್ನಾಗಿ ಕಾಣುತ್ತೆ, ಬಟ್ ಒಳಗೆ ಹೋಗಿ ಸೇಮ್ ಅಲ್ಲಿರೋದು ಇಲ್ಲಿರೋದು ಒಂದೇ ಅನ್ಸುತ್ತೆ ಅಲ್ವಾ. ಏನಷ್ಟು ಟೀ ಸೊಪ್ಪನ್ನ ಕೊಯ್ಕೊಂಡಿದ್ದಾರೆ, ಇದನ್ನ ಒಣಗಿಸಿ ಟೀ ಪೌಡರ್ ಮಾಡೋದಂತೆ. ಕದ್ದಿದ್ದೀವಿ ನಾವು. ಇದು ಒಂದು ಕೆಫೆ, ಇಲ್ಲಿ ಟೀ ಸಿಗುತ್ತೆ. ಸುಮಾರು ಜನ. ಯಾಕೆ ಅಂತ? ಎಷ್ಟು ಗಂಟೆ ಕ್ಲೋಸ್ ಅಂತ? ಒಂದು ತಿಂಗಳು ಫುಲ್ಲಾ? ಒಂದು ತಿಂಗಳು ತನಕ ಓಪನ್ ಮಾಡಲ್ವಾ? ಏನಕ್ಕೆ? ರಿಪೇರ್. ಅಲ್ಲಿ ದೇವಸ್ಥಾನ ಗೈಸ್ ಇಲ್ಲಿ ನೋಡಿ, ಏನೋ ರಿಪೇರ್ ಇರೋದ್ರಿಂದ ಬರಬೇಡಿ ಅಂದ್ರೆ ಹೊರಗಡೆಯಿಂದ ನೋಡ್ಬೋದು. ಒಳಗೆ ಹೋಗಕ್ಕಾಗಲ್ಲ. ಬೀಗ ಯಾವತ್ತಿಂದ ಆಗ್ತಾ ಇರೋದು? 20 ದಿನ ಆಗಿದೆ. ಬಿಡ್ತಾ ಇಲ್ವಾ? 20 ದಿನದಿಂದ ಯಾರನ್ನೂ ಬಿಟ್ಟಿಲ್ಲ ಅಂತ ಕಾಣುತ್ತೆ. ಇವತ್ತಿನ ಲಾಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ.